ಕುಟುಂಬದ 3 ವಿಷ ಸೇವಿಸಿ ಆತ್ಮಹತ್ಯೆ. ಕೋಲ್ಕತ್ತಾದ ಟ್ರೈನಿ ವೈದ್ಯೆ ಅತ್ಯಾಚಾರ ಖಂಡಿಸಿ ಕಿರಿಯ ವೈದ್ಯರಿಂದ ಮುಷ್ಕರ. ತನಿಖೆಗೆ ಒತ್ತಾಯ. ಮದುವೆ ಹೆಸರಲ್ಲಿ ದೋಖ. ಚಿನ್ನ ಹಣ ಪಡೆದು ಪರಾರಿಯಾಗಿದ್ದ ಗ್ಯಾಂಗ್ ಅಂದರ್. ಡೀಟೇಲ್ಸ್ ನೋಡೋಣ ಬನ್ನಿ. ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ ಜಟಾಪಟಿ ಈಗ ಬಿಜೆಪಿಯ ಹೈಕಮಾಂಡ್ ಅಂಗಳ ತಲುಪಿದೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಗೆ ತೆರಳಿರೋ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ. ಮೈತ್ರಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವ ಎಂಎಲ್ಸಿ ಸಿಪಿ ಯೋಗೇಶ್ವರ್ ವರಿಷ್ಠರ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸಿಪಿ ಯೋಗೇಶ್ವರ್ ಕೇಂದ್ರ ಸಚಿವ ವಿ ಸೋಮಣ್ಣರನ್ನ ಭೇಟಿಯಾಗಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಜೊತೆಗೆ ಮಾತುಕತೆ ನಡೆಸುವ ಬಗ್ಗೆ ಚರ್ಚೆ ನಡೆಸಿದ್ದು, ಇಂದು ಈ ಸಂಬಂಧ ಕುಮಾರಸ್ವಾಮಿ ಜೊತೆಗೆ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಬಿಜೆಪಿ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ನಡೆಸಿ ಗೊಂದಲ ಇತ್ಯರ್ಥಕ್ಕೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ದೆಹಲಿಯಲ್ಲಿ ಮತ್ತೊಂದು ಕಡೆಗೆ ವೈಯಕ್ತಿಕವಾಗಿ ಕೇಂದ್ರ ನಾಯಕರ ಭೇಟಿ ಮಾಡುತ್ತಿರುವ ಸಿಪಿವೈ ಟಿಕೆಟ್ ಬಗ್ಗೆ ಸ್ಪಷ್ಟತೆ ಸಿಗುವವರೆಗೂ ದೆಹಲಿಯಲ್ಲಿ ಠಿಕಾಣಿ ಹೂಡಲು ಸಿಪಿ ಯೋಗೇಶ್ವರ್ ಪ್ಲಾನ್ ಮಾಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಟಿಕೆಟ್ ಅಂತಿಮ ಮಾಡೋದು ಈಗ ದೋಸ್ತಿಗಳ ಮುಂದಿರೋ ದೊಡ್ಡ ಚಾಲೆಂಜ್ ಆಗಿದ್ರೆ, ಕಾಂಗ್ರೆಸ್ ಕೂಡ ಸಿಪಿ ಯೋಗೇಶ್ವರ್ ನಿರ್ಧಾರವನ್ನೇ ಕಾಯ್ತಾ ಇದೆ. ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಫೈಟ್ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ನಿರ್ಧಾರ ಆಗಲಿದೆ. ಒಬ್ಬರು ಹಠಕ್ಕೆ ಬಿದ್ರೆ ಯೋಗೇಶ್ವರ್ ರೆಬಲ್ ಆಗುವುದು ಗ್ಯಾರಂಟಿ ಎಂಬುದು ಕಾಂಗ್ರೆಸ್ನ ಲೆಕ್ಕಾಚಾರ. ಕಾಂಗ್ರೆಸ್ ಕೊಟ್ಟಿರೋ ಆಹ್ವಾನಕ್ಕೆ ಯೋಗೇಶ್ವರ್ ಸ್ಪಂದಿಸದಿದ್ರೆ, ಬಂಡಾಯ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಬೇರೆಯ ಲೆಕ್ಕಾಚಾರ ಹಾಕಿಕೊಂಡಿದೆ. ಚನ್ನಪಟ್ಟಣದಿಂದ ಡಿಕೆ ಸುರೇಶ್ರನ್ನ ಕಣಕ್ಕಿಳಿಸುವ ಬಗ್ಗೆಯೂ ಕೂಡ ಆಲೋಚಿಸಿದೆ. ಸಹೋದರನ ಸ್ಪರ್ಧೆ ಚನ್ನಪಟ್ಟಣದಲ್ಲಿ ಬೇಕಾ ಅಥವಾ ಬೇಡವೇ ಅನ್ನೋದನ್ನ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಲಿದ್ದಾರಂತೆ. ಇನ್ನು ಈ ನಡುವೆ ಚನ್ನಪಟ್ಟಣ ಕೈವಶ ಮಾಡಿಕೊಳ್ಳಲು ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರ ಹೂಡಿದ್ದಾರೆ. ಆಗಸ್ಟ್ 15ರಂದು ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಧ್ವಜಾರೋಹಣ ಮಾಡಲಿದ್ದಾರೆ. ಈ ಮೂಲಕ ಎಚ್ಡಿಕೆಗೆ ಕೌಂಟರ್ ಕೊಡಲು ಮುಂದಾಗಿದ್ದಾರೆ. ನಾನು ಆ ಜಿಲ್ಲೆಯವನು. ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು. ಅದಕ್ಕೆ ನಮ್ಮೂರಿಗೆ ನಾನು ಕನಕಪುರಕ್ಕೆ ಹೋಗೋಕ್ಕೆ ಆಸೆ. ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ. ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ, ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ, ಅದಕ್ಕೆ ಚನ್ನಪಟ್ಟಣಕ್ಕೆ ಯೋಗೇಶ್ವರ್ ಟಿಕೆಟ್ ಡಿಮ್ಯಾಂಡ್ ಬೆನ್ನಲ್ಲೇ ಜೆಡಿಎಸ್ ನಾಯಕರ ವರಸೆ ಬದಲಿಸಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಬೇಡ, ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ಗೆ ಒತ್ತಡ ಹೇರುವಂತೆ ಎಚ್ಡಿ ಕುಮಾರಸ್ವಾಮಿಗೆ ಮನವಿ ಮಾಡಿದ್ದಾರೆ. ನಿಖಿಲ್ಗೆ 2 ಚುನಾವಣೆ ಸೋತ ಅನುಕಂಪ ಇದೆ. ಜೊತೆಗೆ ಈಗ ನಿಖಿಲ್ ಎಲ್ಲರ ವಿಶ್ವಾಸ ಗಳಿಸಿದ್ದಾರೆ. ಈಗ ಚನ್ನಪಟ್ಟಣ ಬಿಜೆಪಿಗೆ ಬಿಟ್ಟು ಕೊಟ್ರೆ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಯಾವುದೇ ಕ್ಷೇತ್ರ ಉಳಿಯೋಲ್ಲ. ಹೀಗಾಗಿ ಕ್ಷೇತ್ರ ಕಳೆದುಕೊಳ್ಳೋದು ಬೇಡ ಅಂತ ಜೆಡಿಎಸ್ ನಾಯಕರು ಸಲಹೆ ಕೊಟ್ಟಿದ್ದಾರೆ. ಆದರೆ 2 ಸೋಲಿನ ಹಿನ್ನೆಲೆಯಲ್ಲಿ ನಿಖಿಲ್ ರಾಜಕೀಯ ಭವಿಷ್ಯದ ಬಗ್ಗೆ ಕುಮಾರಸ್ವಾಮಿಗೆ ಚಿಂತೆಯಾಗ್ತಾ ಇದೆ. ಒಂದು ವೇಳೆ ಈ ಬಾರಿ ಸೋತ್ರೆ ಅನ್ನೋ ಕುಮಾರಸ್ವಾಮಿಗೆ ಕಾಡ್ತಾ ಇದೆ. ಇನ್ನು ಚನ್ನಪಟ್ಟಣ ಟಿಕೆಟ್ ಚರ್ಚೆಯ ಬೆನ್ನಲ್ಲೇ ಕುಮಾರಸ್ವಾಮಿ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಚನ್ನಪಟ್ಟಣಕ್ಕೆ ಯಾರು ಜೆಡಿಎಸ್ ಅಭ್ಯರ್ಥಿ ಆಗಬೇಕು, ಬಿಜೆಪಿಯಂತೆ ಜೆಡಿಎಸ್ನಲ್ಲೂ ಕೂಡ ರಿಪೋರ್ಟ್ ಪಡೆಯಲು ನಿರ್ಧಾರ ಮಾಡಿದ್ದಾರಂತೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಸಾರಾ ಮಹೇಶ್, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಸಿದ್ಧರಿಲ್ಲ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ನಿಖಿಲ್ ಸ್ಪಷ್ಟಪಡಿಸಿದ್ದಾರೆ. ಭಾಳಷ್ಟು ಕಾರ್ಯಕರ್ತರು, ತಾಯಂದರು, ಹಿರಿಯರು ನಿಖಿಲ್ ಅವ್ರು ನಿಲ್ಲಿಸಬೇಕು ಅನ್ನೋಂಥ ಭಾಳ ಒತ್ತಡ ಇದೆ. ಆದರೆ ನಿಖಿಲ್ ಅವರ ಅಭಿಪ್ರಾಯ, ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಒತ್ತಡದಲ್ಲಿರ್ತೀನಿ, ಯಾವ ಕಾರಣಕ್ಕೂ ಕೂಡ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಮೋದಿ ವಿರುದ್ಧವಾಗಿ ಘೋಷಣೆ ಕೂಗಿದ್ದಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಮೆಜೆಸ್ಟಿಕ್ನಲ್ಲಿ ನಡೆದಿದೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಓರ್ವ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ 3-4 ಯುವಕರು ಮೋದಿಗೆ ಬೈಯುವ ಹಾಗಿಲ್ಲ, ಸಿದ್ದರಾಮಯ್ಯ ಫಾಲೋವರ್ ಆದರೆ ನಿಮ್ಮ ಮನೆಯಲ್ಲಿಟ್ಕೋ, ಮೋದಿ ಎಂದು ಹೆಸರು ಹೇಳುವಂತ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಭಾನುವಾರ ರಾತ್ರಿ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಕುಡಿದ ಮತ್ತಿನಲ್ಲಿ ಯುವಕ ಮೋದಿ ವಿರುದ್ಧವಾಗಿ ಮಾತನಾಡಿದ್ದಾನೆ ಅಂತ ಪೊಲೀಸರು ಯಾವುದೇ ಪ್ರಕರಣ ದಾಖಲಿಸದೆ ಬಿಟ್ಟು ಕಳಿಸಿದ್ದಾರೆ. ಮೋದಿ ಇಲ್ಲ, ನೀನು ದುಕಾನ್ದವನಿಗೆ ಮಾತಾಡು. ಸಿದ್ದರಾಮಯ್ಯ ನಿಮ್ಮ ಅಪ್ಪ ಆದ್ರೆ ನಿಮ್ಮ ಮನೆಗೆ ಇಟ್ಕೋ. ಹೊಡಿಯ ಮೋದಿ ಬಗ್ಗೆ ಮಾತಾಡಿದ್ರೆ ಬಿಡೋದಿಲ್ಲ. ಮತ್ತೆ ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಹತ್ಯೆ ಖಂಡಿಸಿ ಕಿರಿಯ ವೈದ್ಯರ ಮುಷ್ಕರ ಮುಂದುವರೆದಿದೆ. ವೈದ್ಯೆಯ ಹತ್ಯೆಗೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಒತ್ತಾಯಿಸುತ್ತಿರುವ ಪ್ರತಿಭಟನಾ ನಿರತ ಕಿರಿಯ ವೈದ್ಯರು ನಾಳೆಯೊಳಗೆ ವೈದ್ಯೆ ಹತ್ಯೆಯ ತನಿಖೆಯನ್ನು ಪೂರ್ಣಗೊಳಿಸೋಕೆ ಕೋಲ್ಕತ್ತಾ ಪೊಲೀಸರಿಗೆ ಗಡುವು ನೀಡಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಮುಷ್ಕರ ಕೈಬಿಡಲ್ಲ ಎಂದಿದ್ದಾರೆ. ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆಯನ್ನು ನಾವು ಒತ್ತಾಯಿಸುತ್ತಿದ್ದೇವೆ ಎಂದಿದ್ದಾರೆ. ಇನ್ನು ಟ್ರೈನಿ ವೈದ್ಯೆ ಹತ್ಯೆ ನಡೆದ ಸ್ಥಳಕ್ಕೆ ಇವತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ 2 ಸದಸ್ಯರ ತಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು
ಕಾಲೇಜು ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿದೆ. ಮಹಿಳಾ ಟ್ರೈನಿ ಡಾಕ್ಟರ್ ಮೇಲೆ ಅತ್ಯಾಚಾರ ಹಾಗೂ ಕೊಲೆಯಾಗಿದ್ದ ಆಸ್ಪತ್ರೆಯ ಸೆಮಿನಾರ್ ಹಾಲ್ಗೆ ತೆರಳಿದ ತಂಡ ಸ್ಥಳ ಪರಿಶೀಲನೆ ನಡೆಸಿತು. ಬಳಿಕ ಡೆಲಿನಾ ಖೋಂಗ್ಡುಪ್ ನೇತೃತ್ವದ 2 ಸದಸ್ಯರ ತಂಡ ಲಾಲ್ ಬಜಾರ್ನಲ್ಲಿರುವ ಕೋಲ್ಕತ್ತಾ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ತನಿಖಾಧಿಕಾರಿಗಳನ್ನು ಭೇಟಿ ಮಾಡಿತು. ನಂತರ ಸಂತ್ರಸ್ತೆಯ ಪಾನಿಹಟ್ಟಿ ನಿವಾಸಕ್ಕೆ ತೆರಳಿ ಪೋಷಕರಿಗೆ ಸಾಂತ್ವನ ಹೇಳಿತು. ಮದುವೆ ಹೆಸರಲ್ಲಿ ತಂಡವೊಂದು ವಂಚನೆ ಮಾಡಿರುವ ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದ ಪಾಲಾಕ್ಷಯ್ಯ ಕುಟುಂಬ ಈ ಗ್ಯಾಂಗ್ನಿಂದ ಮೋಸ ಹೋಗಿದೆ. 37 ವರ್ಷದ ದಯಾನಂದ ಮೂರ್ತಿಗೆ ಹೆಣ್ಣು ಸಿಕ್ಕಿರಲಿಲ್ಲ. ಕುಷ್ಟಗಿ ಮೂಲದ ಬಸವರಾಜು ಬಳಿ ಅಳಲು ತೋಡಿಕೊಂಡಾಗ ಬಸವರಾಜು ಹುಬ್ಬಳ್ಳಿ ಮೂಲದ ಬ್ರೋಕರ್ ಲಕ್ಷ್ಮಿಯನ್ನ ಪರಿಚಯ ಮಾಡಿಸಿದ್ದ. ಈ ಕಿಲಾಡಿ ಬ್ರೋಕರ್ ಮದುವೆಯಾಗಿ 2 ಮಕ್ಕಳಿದ್ದ ಲಕ್ಷ್ಮೀ ಬಾಳಸಾಬ್ ಎಂಬ ಮಹಿಳೆಯನ್ನ ಮದುವೆ ಮಾಡಿಸಿದ್ದಾಳೆ. ಮಹಿಳೆಯನ್ನ ಕೋಮಲ ಅಂತ ಪರಿಚಯಿಸಿದ್ದ ಬ್ರೋಕರ್ 1.5 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ದಾಳೆ. ಜೊತೆಗೆ ಮದುಮಗಳಿಗೆ 50 ಗ್ರಾಂ ತೂಕದ ಒಡವೆ ಹಾಕಿದ್ದು ಕಳೆದ ನವೆಂಬರ್ 11ರಂದು ಅತ್ತಿಘಟ್ಟದ ದೇವಸ್ಥಾನದಲ್ಲಿ ಮದುವೆ ನಡೆಯುತ್ತೆ. ಮದುವೆಯಾದ 4 ದಿನಕ್ಕೆ ಬ್ರೋಕರ್ ಲಕ್ಷ್ಮಿ ಶಾಸ್ತ್ರದ ನೆಪ ಒಡ್ಡಿ ಮದುಮಗಳನ್ನು ಕರೆದೊಯ್ದಿದ್ದಾಳೆ. ಈ ವೇಳೆ ಮಹಿಳೆ ಒಡವೆಗಳನ್ನು ದೋಚಿ ಪರಾರಿಯಾಗಿದ್ದಾಳೆ. 1 ವಾರ ಆದರೂ ವಾಪಸ್ ಬಾರದೇ ಇದ್ದಾಗ ಪಾಲಾಕ್ಷಯ್ಯ ಕುಟುಂಬ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ದೋಖ ಬಯಲಾಗಿದೆ. ಈ ಸಂಬಂಧ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 1 ವರ್ಷದ ಬಳಿಕ ವಂಚಕರ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಮದುಮಗಳು ಕೋಮಲ ಅಲಿಯಾಸ್ ಲಕ್ಷ್ಮೀ ಬಾಳಸಾಬ್ ಜನಕರ, ಚಿಕ್ಕಪ್ಪ ಪಾತ್ರಧಾರಿ ಸಿದ್ದಪ್ಪ, ಚಿಕ್ಕಮ್ಮ ಪಾತ್ರಧಾರಿ ಲಕ್ಷ್ಮೀಬಾಯಿ, ಬ್ರೋಕರ್ ಲಕ್ಷ್ಮಿಯನ್ನ ಕಂಬಿ ಹಿಂದೆ ಕಳುಹಿಸಲಾಗಿದೆ.